ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ಈಗಾಗಲೇ ಯುದ್ಧದ ಭೀತಿ ಮತ್ತೆ ಶುರುವಾಗ್ತಾ ಇದೆ. ಕದನ ವಿರಾಮ ಒಪ್ಪಂದ ಮುಗಿದ ಅಧ್ಯಾಯ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಘೋಷಣೆಯ ಬೆನ್ನಲ್ಲೇ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ. ಈಗ ಷೇರು ಸೂಚ್ಯಂಕದಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲಿ ಭಾರೀ ಕುಸಿತ ಆಗಿದೆ. ಸೆನ್ಸೆಕ್ಸ್ 1677, ನಿಫ್ಟಿ 516 ಪಾಯಿಂಟ್ಗಳಷ್ಟು ಇಳಿಕೆ. ಯುದ್ಧ ಪರಿಣಾಮ ಚಿನ್ನ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರೀ ಕುಸಿತ. ಕಳೆದ 5 ದಿನಗಳಲ್ಲಿ 10 ಗ್ರಾಂಗೆ ಸುಮಾರು 2,510 ರೂಪಾಯಿ ಭಾರೀ ಕುಸಿತ ಆಗಿತ್ತು. ಸದ್ಯ ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಗೋಲ್ಡ್ ರೇಟ್ 14,312. ಬೆಳ್ಳಿ ಬೆಲೆ ಒಂದೇ ದಿನದಲ್ಲಿ 3,250ರಷ್ಟು ಭಾರೀ ಇಳಿಕೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಭಾರೀ ಏರಿಕೆ ಆಗೋ ಸಾಧ್ಯತೆ ಇದೆ. %6ರಷ್ಟು ಏರಿಕೆ ಕಂಡಿದ್ದು ಬ್ಯಾರೆಲ್ಗೆ $78. ಡೀಟೇಲ್ಸ್ ಕೊಡ್ತಾ ಇದ್ರು ದಿಲೀಪ್, ನೀವು ಈಗಾಗಲೇ ಹೇಳ್ತಾ ಇದ್ರಿ ಇಂಧನದಲ್ಲಿ ದರ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಂತ. ಅದರ ಜೊತೆಗೆ ಚಿನ್ನ ಬೆಳ್ಳಿ ದರದಲ್ಲಿ ಕುಸಿತ ಆಗುವಂತ ಸಾಧ್ಯತೆ ಇದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ? ಖಂಡಿತವಾಗ್ಲೂ ಸೌಖ್ಯ. ಏನಂದರೆ ಯಾವಾಗೆಲ್ಲ ಯುದ್ಧ ಆರಂಭವಾಗುತ್ತೆ, ಯಾವಾಗೆಲ್ಲ ಅತಂತ್ರ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ, ಜಾಗತಿಕ ಮಟ್ಟದಲ್ಲಿ ಒಂದು ಆರ್ಥಿಕ ವಲಯಕ್ಕೂ ಇದರ ಒಂದು ಶಾಕ್ ವೇವ್ಸ್ ತಟ್ಟುತ್ತೆ. ಅದೇ ರೀತಿಯಾದಂಥ ಯಾವಾಗ ಒಂದು ಅರ್ಮುಸ್ ಜಲಸಂಧಿಯಿಂದ ಹಡಗುಗಳ ಸಾಗಾಟ ಆಗೋದಿಲ್ಲ, ತೈಲ ಇರ್ಬೋದು ಅನಿಲ ಇರ್ಬೋದು ಅದರ ಸಾಗಾಟ ಆಗೋದಿಲ್ಲ ಅಂತ ಪರಿಸ್ಥಿತಿ ಎದುರಾದಂಥ ಸಂದರ್ಭದಲ್ಲಿ ಸಹಜವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಏರಿಕೆ ಆಗುತ್ತೆ. ಈ ಹಿಂದೆ ಇರಾನ್ ವಿರುದ್ಧ ಅಮೆರಿಕ ಯುದ್ಧ ನಡೆಸಿದಂಥ ಸಂದರ್ಭದಲ್ಲಿ ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ $150ಗೂ ಹೆಚ್ಚಿನಷ್ಟು ಏರಿಕೆ ಕಂಡಿತ್ತು. $66 ಇದ್ದಂಥ ಕಚ್ಚಾ ತೈಲ ಬೆಲೆ ಅದು $150ಗೂ ಹೆಚ್ಚಿನ ಮಟ್ಟದಲ್ಲಿ ಏರಿಕೆ ಕಂಡಿತ್ತು. ಇದೀಗ ಮತ್ತೆ ಇಳಿಕೆಯನ್ನು ಕಂಡಿದೆ. ಇದೀಗ ಯುದ್ಧ ಆರಂಭ ಆಗ್ತಿರೋ ಕಾರಣದಿಂದಾಗಿ ಮತ್ತೆ ಏರಿಕೆ ಹಾದಿಯನ್ನು ಕಾಣ್ತಾ ಇದೆ. ಇದ್ರ ಜೊತೆಯಲ್ಲೇನೆ ಭಾರತದ ಷೇರು ಮಾರುಕಟ್ಟೆಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಯಾಕೆಂದರೆ ಪೆಟ್ರೋಲಿಯಂ ಕಚ್ಚಾ ತೈಲಗಳಿಂದ ಪೆಟ್ರೋಕೆಮಿಕಲ್ಸ್ ಉತ್ಪಾದನೆ ಆಗುತ್ತೆ, ರಸಗೊಬ್ಬರ ಉತ್ಪಾದನೆ ಆಗುತ್ತೆ. ಜೊತೆಗೆ ಜಾಗತಿಕವಾಗಿ ಹಲವು ರೀತಿಯ ಸಪ್ಲೈ ಚೈನ್ಗಳು ಯುದ್ಧದಿಂದಾಗಿ ಕಡಿತ ಆಗೋ ಹಿನ್ನೆಲೆಯಲ್ಲಿ ಸಹಜವಾಗಿ ಅದು ಷೇರು ಮಾರುಕಟ್ಟೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ. ಮತ್ತೊಂದು ಕಡೆ ಯಾವಾಗೆಲ್ಲ ಈ ರೀತಿಯಾದಂಥ ಯುದ್ಧ ಮತ್ತು ಜಾಗತಿಕ ತಲ್ಲಣಗಳು ಸೃಷ್ಟಿಯಾಗುತ್ತೋ ಆವಾಗ ಅದು ಚಿನ್ನ ಬೆಳ್ಳಿ ದರದ ಮೇಲೂ ಕೂಡ ಭಾರಿ ಪರಿಣಾಮವನ್ನೇ ಬೀರುತ್ತೆ. ಯಾಕೆಂದರೆ ತೈಲ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಹೂಡಿಕೆದಾರರು ತಮ್ಮ ಏನೊಂದು ಹೂಡಿಕೆಗಳಿರುತ್ತೆ ಅದನ್ನು ಸುರಕ್ಷತೆ ಕಾಪಾಡ್ಕೊಳ್ಳೋಕ್ಕಾಗಿ ಅವರು ಹೆಚ್ಚಿನ ಮಟ್ಟದಲ್ಲಿ ಸಾಂಪ್ರದಾಯಿಕ ಹೂಡಿಕೆ ಅಂತಲೇ ಹೆಸರಾದ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾರೆ. ಯಾವಾಗ ಚಿನ್ನದ ಮೇಲೆ ಹೂಡಿಕೆ ಹೆಚ್ಚಾಗುತ್ತೆ ಆ ಸಂದರ್ಭದಲ್ಲಿ ಸಹಜವಾಗಿ ಚಿನ್ನದ ದರ ಏರಿಕೆ ಕೂಡ ಆಗುತ್ತೆ. ಈ ರೀತಿಯಾದಂಥ ಎಲ್ಲ ಏರಿಳಿತಗಳಿಗೂ ಕೂಡ ಈ ಯುದ್ಧ ಕಾರಣ ಆಗ್ತಿದೆ. ಒಂದು ವೇಳೆ ಏನಾದರೂ ಈ ಯುದ್ಧ ಕೆಲವೇ ದಿನಗಳಲ್ಲಿ ಮುಗಿದ್ರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿರುವಂಥ ಒಂದು ಕಚ್ಚಾ ತೈಲದ ಬೆಲೆ ಇನ್ನಷ್ಟು ಏರಿಕೆ ಆಗದೆ ಯಥಾಸ್ಥಿತಿಗೆ ಬಂದು ಮರಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಕಳೆದ ಬಾರಿಯಂತೆ 1 ತಿಂಗಳು 2 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಸುದೀರ್ಘ ಅವಧಿಯವರೆಗೆ ಈ ಒಂದು ಯುದ್ಧ ಎಳೆದ್ರೆ ಆಗ ಇಡೀ ರಾಷ್ಟ್ರಕ್ಕೆ ಇದೊಂದು ದೊಡ್ಡ ಕಂಟಕವಾಗಿ ಪರಿಣಮಿಸ್ಬೋದು. ಭಾರತದಲ್ಲಿ ಹಣದುಬ್ಬರ ಏರಿಕೆ ಆಗ್ಬೋದು. ಯಾಕೆಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಿಂದ ಈ ರೀತಿಯಾದಂಥ ಒಂದು ಸಂಕಷ್ಟಗಳು ಮುಂದಿನ ದಿನಗಳಲ್ಲಿ ಜಾಗತಿಕವಾದಂತಹ ಒಂದು ಆರ್ಥಿಕ ಮಹಾಪತನಕ್ಕೂ ಕೂಡ ಕಾರಣ ಆದರೆ ಅಚ್ಚರಿ ಏನಿಲ್ಲ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.